ನಮಸ್ಕಾರ ವೀಕ್ಷಕರೇ, ನನ್ನ ಪಯಣದ ಪುಟಗಳು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇದು ನನ್ನ 4ನೇ ಎಪಿಸೋಡ್ ಆಗಿದೆ. ಈ ಎಪಿಸೋಡ್ನಲ್ಲಿ ನಾನು ಮೆಂಟಲ್ ಸ್ಟ್ರೆಸ್ ಅಂದರೆ ಮಾನಸಿಕ ಒತ್ತಡ ಇದ್ರ ಬಗ್ಗೆ ಮಾತಾಡ್ತಿದ್ದೀನಿ. ಈ ಒಂದು ಟಾಪಿಕ್ ಬಗ್ಗೆ ಒಂದು ಎಪಿಸೋಡ್ ಮಾಡ್ತೀನಿ ಅಂಥೇಳಿ ನಾನು ನನ್ನ ಹೆಂಡತಿಗೆ ಹೇಳಿದಾಗ ಅವಳು ನಗಾಡ್ಬಿಟ್ಟು, ನೀನು ಈ ವಿಷಯದ ಬಗ್ಗೆ ಮಾತಾಡೋದು ಕರೆಕ್ಟಾದ ಮನುಷ್ಯ ಅಂಥೇಳಿ ವ್ಯಂಗ್ಯ ಮಾಡಿದ್ಲು. ಅದೇನಕ್ಕೆ ಅಂತಂದರೆ, ನಾನು ಮಾನಸಿಕ ಒತ್ತಡಕ್ಕೆ ಒಳಗಾಗೋದು ಭಾಳ ಬೇಗ. ನನ್ನ ಮನೆಯವರು ಸಾಕಷ್ಟು ವರ್ಷದಿಂದ ಹೇಳಿದ್ದಾರೆ, ನನ್ನ ಸಹೋದ್ಯೋಗಿಗಳು ಹೇಳಿದ್ದಾರೆ, ನನ್ನ ಮೇಲಧಿಕಾರಿಗಳು ಹೇಳಿದ್ದಾರೆ. ಆದರೆ ಒಂದೆರಡು ವರ್ಷದಿಂದ ನಾನು ಸಾಕಷ್ಟು ಇದನ್ನು, ಈ ಮೆಂಟಲ್ ಸ್ಟ್ರೆಸ್ ಅನ್ನೋದನ್ನ ಹೇಗೆ ಮ್ಯಾನೇಜ್ ಮಾಡೋದು ಅಂತ ಹೇಳಿ ಕಲಿತಾ ಇದ್ದೀನಿ, ಸಾಕಷ್ಟು ಕಲ್ತಿದ್ದೀನಿ. ಪ್ರತಿಯೊಬ್ಬರಿಗೂ ಅವ್ರ ಜೀವನದಲ್ಲೇ ಯಾವುದಾದ್ರೂ ಒಂದು ರೀತಿಯಾದ ತೊಂದರೆಗಳಿರುತ್ತೆ. ಕೆಲವು ರೀತಿಯಾದ ಒತ್ತಡಗಳು ಬೇರೆ ಬೇರೆ ಕಾರಣಗಳಿಂದ ಬರ್ತಾ ಇರುತ್ತೆ. ಕೆಲವರಿಗೆ ಅವರ ವೃತ್ತಿ ಜೀವನದ ಕೆಲಸದ ಒತ್ತಡ ಆದರೆ, ಕೆಲವರಿಗೆ ಅವರ ವೈಯಕ್ತಿಕ ಜೀವನದ ಸಂಬಂಧಗಳ ಒತ್ತಡ, ಕೆಲವರಿಗೆ ಹಣಕಾಸಿನ ಒತ್ತಡ, ವಿದ್ಯಾರ್ಥಿಗಳಿಗೆ ಅವರ ಶಿಕ್ಷಣದ ಬಗ್ಗೆ ಒತ್ತಡ, ಕೆಲವರಿಗೆ ಅವರ ದೈನಂದಿನ ಜೀವನದ ಚಿಕ್ಕ ಪುಟ್ಟ ಚಾಲೆಂಜಸ್ ಅಂದರೆ ಸವಾಲುಗಳು, ಪ್ರತಿದಿನದ ಸವಾಲುಗಳು. ಅಂದರೆ ಇವಾಗ ನಾನು ನೋಡಿ, ಬೆಂಗಳೂರಿನ ಟ್ರಾಫಿಕ್ಕಲ್ಲಿ ಎಷ್ಟೋ ಜನಕ್ಕೆ ಅವ್ರ ಗಾಡಿ ಓಡಿಸೋದೇ ಒಂದು ದೊಡ್ಡ ಒತ್ತಡ. ಆದರೆ ಈ ಒತ್ತಡಗಳು ಇಲ್ದೇ ನಾವು ಬದುಕೋದಕ್ಕಾಗಲ್ಲ. ಈ ಒತ್ತಡ ಇದ್ದೇ ಇರುತ್ತೆ. ಯಾವುದಾದ್ರೂ ಒಂದು ರೀತಿಯಾದ ಮಾನಸಿಕ ಒತ್ತಡ ಅನ್ನೋದು ಪ್ರತಿಯೊಬ್ಬರೂ ಕೂಡ ಅನುಭವಿಸ್ತಾರೆ. ಆದರೆ ಅದನ್ನೆಲ್ಲ ಇಟ್ಕೊಂಡು ಹೇಗೆ ಬದುಕೋದು ಅಂತ ಹೇಳಿ ಕಲಿಬೇಕು. ದ ಜಾರ್ ಆಫ್ ಲೈಫ್ ಅಂತ ಹೇಳಿ ಒಂದು ಇಂಗ್ಲಿಷ್ ಕಾನ್ಸೆಪ್ಟ್ ಇದೆ. ಒಬ್ಬ ಫಿಲಾಸಫಿ ಪ್ರೊಫೆಸರ್, ಅಂದರೆ ಒಬ್ಬ ತತ್ವಶಾಸ್ತ್ರದ ಪ್ರಾಧ್ಯಾಪಕರು, ಅವರ ಕ್ಲಾಸಿಗೆ ಒಂದು ದೊಡ್ಡ ಗಾಜಿನ ಸೀಸ ಅಂತ ತರ್ತಾರೆ. ಆ ಗಾಜಿನ ಸೀಸದಲ್ಲೇ ಒಂದಷ್ಟು ಗಾಲ್ಫ್ ಶಂಡ್ಗಳನ್ನ ಒಳಗೆ ಹಾಕ್ತಾರೆ, ಭರ್ತಿ ಆಗುವಷ್ಟು. ಅವ್ರ ಕ್ಲಾಸಿಗೆ ಕೇಳ್ತಾರೆ, ಇವಾಗ ಈ ಸೀಸ ಭರ್ತಿ ಆಗಿದೆಯಾ ಅಂತ. ಹೌದು, ಭರ್ತಿ ಆಗಿದೆ ಅಂತಾರೆ. ಆಮೇಲೆ ಒಂದಷ್ಟು ಕಲ್ಲು ಪುಡಿಗಳನ್ನ ತೆಗಿತಾರೆ. ಆ ಕಲ್ಲು ಪುಡಿಗಳನ್ನೂ ಆ ಸೀಸದೊಳಗೆ ಎಲ್ಲೆಲ್ಲಿ ಜಾಗ ಇರುತ್ತೋ ಅದ್ರೊಳಗೆ ಹೋಗಿ ಸೇರ್ಕೊಳುತ್ತೆ, ಅದ್ರೊಳಗೆ ಹಾಕ್ತಾರೆ. ಮತ್ತೆ ಅವ್ರ ಕ್ಲಾಸಿಗೆ ಕೇಳ್ತಾರೆ, ಇವಾಗ ಈ ಸೀಸ ತುಂಬಿದೆಯಾ ಅಂಥೇಳಿ. ಮತ್ತು ಕೂಡ ಅವರು ಇದ್ದ ವಿದ್ಯಾರ್ಥಿಗಳು ಹೌದು ಸೀಸ ತುಂಬಿದೆ ಅಂತೇಳಿ ಹೇಳ್ತಾರೆ. ಮತ್ತೆ ಮರಳನ್ನು ತೆಗಿತಾರೆ. ಮರಳು ತೆಗೆದು ಒಂದಷ್ಟು, ಮತ್ತೆ ಒಂದೆರಡು ಮುಷ್ಟಿಯಷ್ಟು ಮರಳನ್ನ ಅದ್ರೊಳಗೆ ಹಾಕ್ತಾರೆ. ಇವಾಗ ಈ ಸೀಸ ತುಂಬಿದೆಯಾ ಅಂತ ಹೇಳಿ ಕೇಳ್ತಾರೆ. ಹೌದು, ಈಗಲೂ ತುಂಬಿದೆ ಅಂತ ಹೇಳಿ ಹೇಳ್ತಾರೆ. ಒಂದು ಲೋಟ ಕಾಫಿ ತಗೊಂಡು ಆ ಕಾಫಿನೂ ಕೂಡ ಸುರಿತಾರೆ ಇದಕ್ಕೆ. ಅವಾಗ ಆ ಸೀಸ ಆಕ್ಚುಲ್ ಆಗಿ ಭರ್ತಿ ಆಗುತ್ತೆ. ಇದರ ಅರ್ಥ ಏನು ಅಂತ ಅವ್ರು ಏನಂತಾರೆ ಅಂದ್ರೆ, ಆ ಮೊದಲು ಹಾಕಿದ ಗಾಲ್ಫ್ ಚೆಂಡುಗಳು ಅದು ನಮ್ಮ ಜೀವನದ ಅತಿ ದೊಡ್ಡ ಮತ್ತೆ ಅತಿ ಶ್ರೇಷ್ಠ ಭಾಗಗಳು. ನಮ್ಮ ಕುಟುಂಬ, ನಮ್ಮ ಆರೋಗ್ಯ, ಇಂಥ ಒಂದು ದೊಡ್ಡ ಭಾಗಗಳು. ಮತ್ತೆ ಆ ಕಲ್ಲಿನ ಪುಡಿ ಏನು ಹಾಕಿದ್ರೋ ಅದು ನಮ್ಮ ಈ ಕೆಲಸ, ಕಾರು, ಮನೆ, ಈ ಥರದ ಭಾಗಗಳು. ಅದ್ರ ನಂತರ ಬರೋದು ಎಲ್ಲ ಆ ಮರಳು. ಹಾಗೆ ಕೂಡ ಈ ಮಾನಸಿಕ ಒತ್ತಡ ಅನ್ನೋದು ಆ ಮರಳಿನ ಸಮ. ಇವಾಗ ನಾವು ಬರೀ ಮರಳನ್ನು ತಗೊಂಡು ಆ ಗಾಜಿನ ಸೀಸದೊಳಗೆ ಹಾಕಿದ್ರೆ ಆವಾಗ ನಾವು ಆ ಗಾಲ್ಫ್ ಚೆಂಡುಗಳು ಹಾಕೋದಕ್ಕಾಗಲ್ಲ, ಆ ಕಲ್ಲಿನ ಪುಡಿನೂ ಕೂಡ ಹಾಕೋದಕ್ಕಾಗಲ್ಲ. ಬರೀ ಅದೊಂದೇ ತುಂಬಿಕೊಳುತ್ತೆ. ಹಾಗೆ ಈ ಮಾನಸಿಕ ಒತ್ತಡ ಅನ್ನೋದನ್ನ ನಾವು ಮ್ಯಾನೇಜ್ ಮಾಡೋದು ಕಲಿಬೇಕು. ಕೆಲವೊಂದು ದೈಹಿಕ ಚಟುವಟಿಕೆಗಳು, ಯಾವುದಾದ್ರು ಒಂದು ಆಟ ಆಡೋದು, ಒಂದು ವಾಕ್ ಮಾಡೋದಿರ್ಬೋದು, ಧ್ಯಾನ, ಯೋಗ, ಹಾಗೆ ನಮ್ಮ ನಿದ್ರೆನ ನಿಯಂತ್ರಿಸ್ಕೊಳೋದು. ಅಂದರೆ ಪ್ರತಿದಿನ ಒಂದು ಸರಿಯಾದ ಸಮಯಕ್ಕೆ ಮಲಗಿ ಒಂದು ಸರಿಯಾದ ಸಮಯಕ್ಕೆ ಪ್ರತಿದಿನ ಹೇಳೋದು. ಅದರಲ್ಲಿ ಇರೋವಂಥ ಒಂದು ಮಹತ್ವ ತುಂಬ ಜನಕ್ಕೆ ಗೊತ್ತಿಲ್ಲ. ಆದರೆ ಈ ನಿದ್ರೆನ ನಾವು ಕರೆಕ್ಟಾಗಿ ನಿಯಂತ್ರಿಸ್ಕೊಂಡು ಒಂದು ಸ್ವಲ್ಪ ಒಳ್ಳೆ ದೈಹಿಕ ಚಟುವಟಿಕೆಗಳನ್ನ ಇಟ್ಕೊಂಡ್ರೆ ಯಾವುದೇ ರೀತಿಯಾದ ಮೆಂಟಲ್ ಸ್ಟ್ರೆಸ್ ಅನ್ನೋದನ್ನ ನಾವು ಮ್ಯಾನೇಜ್ ಮಾಡ್ಬೋದು. ಕಷ್ಟಗಳು ಪ್ರತಿಯೊಬ್ಬರಿಗೂ ಇರುತ್ತೆ, ಆದರೆ ಆ ಕಷ್ಟಗಳಿಂದನೂ ಕೂಡ ಹೊರಗೆ ಬರ್ಬೋದು. ಆ ಕಷ್ಟಗಳಿಂದ ಹೊರಗೆ ಬರೋದು ಹೇಗೆ ಅಂತ ನಾವು ಯೋಚನೆ ಮಾಡಿ ಅದ್ರ ಮೇಲೆ ವರ್ಕ್ ಮಾಡಿದಾಗ ಆಬ್ವಿಯಸ್ ಆಗಿ ನಮಗೆ ಅದಕ್ಕೆ ರಿಸಲ್ಟ್ ಸಿಕ್ಕುತ್ತೆ. ಹೀಗೆ ಹೇಳ್ತಾ ನಾನು ಈ 4ನೇ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ.
ಈ ಜಾರ್ ಆಫ್ ಲೈಫ್ ಅನ್ನೋ ಒಂದು ಈ ಕಾನ್ಸೆಪ್ಟ್ ಏನು ಹೇಳಿದ್ನೋ ಅದ್ರ ವಿಡಿಯೋದು ಲಿಂಕ್ನ ಕೂಡ ಹಾಕ್ತೀನಿ, ದಯವಿಟ್ಟು ನೋಡಿ. ಧನ್ಯವಾದಗಳು.